ಸಚಿವ ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಖಾತೆಗಾಗಿ ಪಟ್ಟು ಹಿಡಿದಿದ್ರು. ಇವತ್ತು ಅಧಿಕೃತವಾಗಿ ಜವಾಬ್ದಾರಿಯನ್ನ ವಹಿಸಿಕೊಳ್ಳುತ್ತಿದ್ದಾರೆ ಸಚಿವ ಕೆಬಿಜಿ. ಕೃಷ್ಣ ಬೈರೇಗೌಡ ಇವರಿಗೆ ಸಂಬಂಧಪಟ್ಟಂತ ವಿಚಾರ, ಕೃಷ್ಣ ಬೈರೇಗೌಡ ಅವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿಗುತ್ತಂತೆ. ಇವತ್ತು ಅಧಿಕೃತವಾಗಿ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲಿದ್ದಾರೆ ಕೆಬಿಜಿ. ನೋಡಿ, ಜಿಬಿಎ ಹಾಗೂ 5 ನಗರ ಪಾಲಿಕೆಗಳ ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ನಡೆಸ್ತಾರೆ. ಬೆಂಗಳೂರಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮೊದಲ ಪರಿಶೀಲನೆಯನ್ನು ಕೂಡ ಮಾಡಲಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹೊಸ ಆಡಳಿತಾತ್ಮಕ ಚಟುವಟಿಕೆಗಳು ಇವತ್ತಿನಿಂದ ಆರಂಭ ಆಗುತ್ತೆ. ನೋಡಿ, ಕೃಷ್ಣ ಬೈರೇಗೌಡ ಈ ಹಿಂದೆ ಕಂದಾಯ ಖಾತೆಯನ್ನ ನಿಭಾಯಿಸ್ತಾ ಇದ್ದವರು. ಅವರಿಗೆ ಸಡನ್ ಆಗಿ ಬೆಂಗಳೂರು ನಗರಾಭಿವೃದ್ಧಿಯನ್ನ ಖಾತೆಯನ್ನ ಕೊಡ್ತಾರೆ. ಅದು ಕೂಡ ಇಲ್ಲಿ BWSSB ಈ ಖಾತೆಗಳನ್ನ ಹೊರತುಪಡಿಸಿ ಕೇವಲ ನಗರಾಭಿವೃದ್ಧಿ ಖಾತೆಯನ್ನ ಮಾತ್ರ ಕೊಟ್ಟಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ನೇರವಾಗಿ ಕೇಳ್ತಾರೆ, ಬರೀ ಅದೊಂದು ಖಾತೆ ಇಟ್ಕೊಂಡು ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಾಡೋಕೆ ಸಾಧ್ಯನೇ ಇಲ್ಲ, 2 ವರ್ಷದಲ್ಲ 20 ವರ್ಷದಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಇತರೆ ಖಾತೆಗಳು ಕೂಡ ಅದರ ಜೊತೆಗೆ ಬೇಕು ಅಂತ ಪಟ್ಟು ಹಿಡಿದು ದೆಹಲಿಗೋದ್ರು, ಬೆಂಬಲಿಗರ ಜೊತೆ ಕೂತ್ಕೊಂಡ್ರು, ನೇರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರು. ಎಲ್ಲ ಆದ್ಮೇಲೂ ಕೂಡ ಕೊನೆಗೂ ಇವತ್ತು ಅವರಿಗೆ ಖಾತೆ ಸಿಕ್ಕಿದೆ. ಅವ್ರು ಇಷ್ಟಪಟ್ಟಂತೆ ಖಾತೆಗಳು ಸಿಕ್ಕಿದೆ. ಜೊತೆಗೆ ಅವರ ಸಿಟ್ಟು ಅದೆಲ್ಲ ಏನಿತ್ತು ಶಮನ ಆಗಿದೆ. ಹಾಗಾಗಿ ಖಾತೆ ನಿಭಾಯಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇವತ್ತು ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನ ಇಂದಿನಿಂದ ಅಧಿಕೃತವಾಗಿ ವಹಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಳೆದ 10 ದಿನಗಳಿಂದ ಇದ್ದಂತಹ ಖಾತೆ ಹಂಚಿಕೆಯ ಗೊಂದಲಗಳು DK ಶಿವಕುಮಾರ್ ಅವರೊಂದಿಗೆ ಸುದೀರ್ಘ ಚರ್ಚೆಯನ್ನು ಮಾಡಿ ಈಗ ತಣ್ಣಗಾಗಿದೆ ಅಂತಾನೆ ಹೇಳ್ಬೋದು. ಅವರ ಮುಖದಲ್ಲಿ ನಗು ಗಮನಿಸಿದ್ರೆ ಗೊತ್ತಾಗುತ್ತೆ. ಇನ್ನು ಆರಾಮಾಗಿದೆ, ಸಿಟ್ಟೆಲ್ಲ ಶಮನ ಆಗಿದೆ, ಖಾತೆ ಬಗ್ಗೆ ಇದ್ದಂತ ಎಲ್ಲ ಗೊಂದಲಗಳು ಕೂಡ ಕಳೆದು ಹೋಗಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಮೊದಲ ಬಾರಿಗೆ ಇಲಾಖೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಿಬಿಎ ಗ್ರೇಟರ್ ಬೆಂಗಳೂರು ಮತ್ತು 5 ನಗರ ಪಾಲಿಕೆ, ಈ ಜಿಬಿಎ ಒಳಗೆ 5 ನಗರ ಪಾಲಿಕೆ ಬರುತ್ತೆ. ಈ ಎಲ್ಲ ಹಿರಿಯ IAS ಅಧಿಕಾರಿಗಳ ಜೊತೆ ಇವತ್ತು ಮೊದಲ ಸಭೆಯನ್ನ ಕೃಷ್ಣ ಬೈರೇಗೌಡ ಅವರು ನಡೆಸ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡಿ, ಹಿಂದೆ ಕಂದಾಯ ಇಲಾಖೆಯನ್ನ ನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಹೇಗೆ ಚಾಟಿ ಬೀಸ್ತಾ ಇದ್ರು, ಅಧಿಕಾರಿಗಳು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಹೆಂಗ್ ತರಾಟೆಗೆ ತಗೊಂತಿದ್ರು, ಅವೆಲ್ಲವನ್ನ ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಈಗ ಅವರ ತೆಕ್ಕೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹೋಗಿರುವಂಥದ್ದು. ಹಾಗಾಗಿ ಬಹಳಷ್ಟು ಜನರು ಬೆಂಗಳೂರು ಇನ್ನಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಬೆಂಗಳೂರಲ್ಲಿ ಇರುವಂತಹ ನ್ಯೂನ್ಯತೆಗಳು ಜೊತೆಗೆ ಈ ರೋಡ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆ, ಕಸ, ಈ ಎಲ್ಲ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಬಹಳ ಸ್ಟ್ರಿಕ್ಟ್ ಟೀಚರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೃಷ್ಣ ಬೈರೇಗೌಡ ಬಹಳ ಶಿಸ್ತಿನ ಮನುಷ್ಯ. ಕೆಲಸ ಮಾಡಿಲ್ಲ ಅಂದ್ರೆ ಯಾವುದೇ ಅಧಿಕಾರಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರು ಕೂಡ ಅವರನ್ನ ನೇರವಾಗಿ ಚಾಟಿ ಬೀಸಿ ತರಾಟೆಗೆ ತೆಗೆದುಕೊಂಡು ಕೆಲಸ ಮಾಡಿಸ್ತಾರೆ, ಇಲ್ಲ ಕೆಲಸದಿಂದ ತೆಗೆದು ಹಾಕ್ತಾರೆ. ಇದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಹಿರಿಯ IAS ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ನಮ್ಮ 5 ವಲಯಗಳೇನಿದೆ, ಜೊತೆಗೆ ಜಿಬಿಎ, ಈ ಎಲ್ಲದರಲ್ಲೂ ಕೂಡ ಏನೆಲ್ಲ ಲೂಪ್ ಹೋಲ್ಸ್ ಇದೆ ಅವೆಲ್ಲ ಕೂಡ ಸರಿ ಹೋಗ್ಬೋದು ಅನ್ನುವಂಥದ್ದನ್ನು ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ. ಮುಂದಿನ ದಿವಸ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಆಗ್ನಿಸ್ತಾರೆ. ಸರ್ ನಾವು ಸ್ಮಾಲ್ ಅಧಿಕಾರಿಗಳಿಗೆ ಸ್ವಾಗತ ಸರ್. ನಾವು ಇಂಟ್ರಡಕ್ಷನ್ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ಪ್ರೆಸೆಂಟೇಷನ್. ನಮಸ್ಕಾರ ಸರ್.